ಹೆಲೋ ಎವ್ರಿವನ್, ನಾವು ಮಂತ್ರಾಲಯ ಕೊಟ್ಟಿದ್ದು ಬುಧವಾರನೇ ಹೊರಟು ನಾವು ಅಲ್ಲಿ ಚಿತ್ರದುರ್ಗ ಅದೆಲ್ಲ ನೋಡಿ ಅದಾದ್ಮೇಲೆ ಹೊಸಪೇಟೆಗೆ ಹೋಗಿ ಸ್ಟೇ ಆಗಿದ್ವಿ. ಥರ್ಸ್ಡೇ ಅರ್ಲಿ ಮಾರ್ನಿಂಗ್ಗೆ ಎದ್ದು ನಾವು ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ಅಂತ ಹೊರಟ್ವಿ. ತುಂಬ ಚೆನ್ನಾಗಿ ದರ್ಶನನೂ ಆಯಿತು. ಅದಾದಮೇಲೆ ಅಲ್ಲಿಂದ ಹೊರಟಾಗ ಒಂದು ಪ್ರಾಬ್ಲಮ್ ಆಯಿತು. ಹೋಗೋ ದಾರಿನ ನಾವು ರೂಟ್ ಚೇಂಜ್ ಮಾಡಿ ನಾವು ಹೋಗಿದ್ರಿಂದ ನಮಗೆ ಪ್ರಾಬ್ಲಮ್ ಆಯಿತು. ಗಾಡಿ ರೇಡಿಯೇಟ್ರ್ ಹೋಗಿ ಒಂದು ಗುಂಡಿ ಕೊಡ್ದು. ಸೊ ಗಾಡಿ ಅಲ್ಲೇ ಸ್ಟಕ್ ಆಯಿತು. ನಾವು ಕೂಡ ಅಲ್ಲೇ ಸ್ಟಕ್ ಆದೋ. ಮತ್ತು ನಾವು ಮುಂದೇನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೋ. ಟೋಯಿಂಗ್ ಮಾಡಿ ಗಾಡಿ ತಗೊಂಡು ಹೋಗೋದಕ್ಕೂ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು. ಗಾಯ್ಸ್, ಇನ್ನು ಆ ಜಾಗದಿಂದ ನಾವು ಬರೋದಕ್ಕೆ ತುಂಬಾ ಕಷ್ಟಪಟ್ಟು ಏನೇನೆಲ್ಲ ಆಯಿತು ಅಂತ ನಾನು ಒಂದು ಲೆಂತಿ ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಹೋಗಿ ಚೆಕ್ ಮಾಡಿ ಗಾಯ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಫಾಲೋ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೆಲೋ ಎವ್ರಿವನ್, ನಾವು ಮಂತ್ರಾಲಯ ಕೊಟ್ಟಿದ್ದು ಬುಧವಾರನೇ ಹೊರಟು ನಾವು ಅಲ್ಲಿ ಚಿತ್ರದುರ್ಗ ಅದೆಲ್ಲ ನೋಡಿ ಅದಾದಮೇಲೆ ಹೊಸಪೇಟೆಗೆ ಹೋಗಿ ಸ್ಟೇ ಆಗಿದ್ವಿ. ಥರ್ಸ್ಡೇ ಅರ್ಲಿ ಮಾರ್ನಿಂಗ್ಗೆ ಎದ್ದು ನಾವು ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ಅಂತ ಹೊರಟ್ವಿ. ತುಂಬ ಚೆನ್ನಾಗಿ ದರ್ಶನನೂ ಆಯಿತು. ಅದಾದಮೇಲೆ ಅಲ್ಲಿಂದ ಹೊರಟಾಗ ಒಂದು ಪ್ರಾಬ್ಲಮ್ ಆಯಿತು. ಹೋಗೋ ದಾರಿನ ನಾವು ರೂಟ್ ಚೇಂಜ್ ಮಾಡಿ ನಾವು ಹೋಗಿದ್ರಿಂದ ನಮಗೆ ಪ್ರಾಬ್ಲಮ್ ಆಯಿತು. ಗಾಡಿ ರೇಡಿಯೇಟ್ರ್ ಹೋಗಿ ಒಂದು ಗುಂಡಿ ಕೊಡ್ದು. ಸೊ ಗಾಡಿ ಅಲ್ಲೇ ಸ್ಟಕ್ ಆಯಿತು. ನಾವು ಕೂಡ ಅಲ್ಲೇ ಸ್ಟಕ್ ಆದೋ. ಮತ್ತು ನಾವು ಮುಂದೇನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೋ. ಟೋಯಿಂಗ್ ಮಾಡಿ ಗಾಡಿ ತಗೊಂಡು ಹೋಗೋದಕ್ಕೂ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು. ಗಾಯ್ಸ್, ಇನ್ನು ಆ ಜಾಗದಿಂದ ನಾವು ಬರೋದಕ್ಕೆ ತುಂಬಾ ಕಷ್ಟಪಟ್ಟು ಏನೇನೆಲ್ಲ ಆಯಿತು ಅಂತ ನಾನು ಒಂದು ಲೆಂತಿ ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಹೋಗಿ ಚೆಕ್ ಮಾಡಿ ಗಾಯ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಫಾಲೋ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.